KRS ಪಾರ್ಟಿಯಲ್ಲಿ ಇದ್ದೀನಿ. ರವಿಕೃಷ್ಣ ರೆಡ್ಡಿ KRS ಪಾರ್ಟಿ ನಾನು MLA ಎಲೆಕ್ಷನ್ ನಿಂತಿದ್ದೆ ಸಿಂದಗಿಯಿಂದ. ನಿಂತಿದ್ರ ಆ ಪಕ್ಷದಿಂದ? ಹೌದು. ಓಕೆ, ಬಟ್ ಅವರ ವಿಚಾರಗಳಿಗೆ ಇನ್ನೂ ಮನ್ನಣೆ ಸಿಕ್ಕಿಲ್ಲ ಸಮಾಜದಲ್ಲಿ ಸ್ವಲ್ಪ, ಯಾಕೋ ಯಾಕಂದ್ರೆ ಸಮಾಜದಲ್ಲಿ ಮನೆನೇ ಸಿಕ್ಕಿಲ್ಲ ಅಂದ್ರೆ ಸಮಾಜದವ್ರು ಮನೆನೇ ಕೊಟ್ಟಿಲ್ಲ ಅಂತ ಮನೆನೇ ಸಿಗ್ಬೇಕಾಗಿದ್ದ ಅವಶ್ಯಕತೆ ಇಲ್ಲ. ಅವ್ರ ಯೋಚನೆಗಳು ಶ್ರೇಷ್ಠವಾಗಿದ್ದಾವೆ, ಬಟ್ ಭ್ರಷ್ಟಲ್ಲಿ ತುಂಬ ಹೋಗಿರೋ ಇವರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಜನ ಭ್ರಷ್ಟರಾಗಿದಾರಲ್ಲ ಸರ್, ಅದೇ ಜನಗಳಿಗೆ ಅರ್ಥ ಆಯ್ತಿಲ್ಲ ಅಂತ ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಅರ್ಥ ಆದ್ರೂ ಅವ್ರಿಗೆ ಏನಾಗಿದೆ, ಒಂಥರ ಹಿಪ್ನೋಟಿಸಮ್ ಕಲ್ಟ್ ಅಂತಾರೆ, ಒಂದು ಮನಸ್ಥಿತಿಗೆ ಅವ್ರು ಹೋಗ್ಬಿಟ್ಟಿರ್ತಾರೆ. ಅವ್ರೇನ್ ಬಂದು ಏನ್ ಮಾಡ್ತಾರೆ ಅಂತ. ಕಷ್ಟ ಆದ್ರೆ ಈ KRS ಪಾರ್ಟಿ ಅವರೇ ಬೇಕು, ತೊಂದರೆ ಆದ್ರೆ ಪೊಲೀಸ್ ಸ್ಟೇಷನ್ ಬೇಕಾದ್ರೆ KRS ಪಾರ್ಟಿ ಅವ್ರು ಬೇಕು, ಯಾವ್ದೋ ಆಫೀಸಲ್ಲಿ ಭ್ರಷ್ಟಾಚಾರ ಆಗ್ತಾರೆ KRS ಪಾರ್ಟಿ ಬೇಕು. ವೋಟ್ ಹಾಕೋದು ಈ BJPಗೆ, ಕಾಂಗ್ರೆಸ್ಗೆ, JDSಗೆ. ನಿಜವಾಗ್ಲಿ ಪ್ರಾಮಾಣಿಕರಿಗೆ. ಈಗ ನಮ್ಗೆ ಇರ್ತಾರೆ, ನಾವು ಹೋರಾಟ ಮಾಡ್ತಾ ಇದೀವಿ, ಏನೋ ಧ್ವನಿ ಎತ್ತಾ ಇದೀವಿ ಪೊಲೀಸ್ ವಿರುದ್ಧ, ನಮ್ಗೆ ಫೋನ್ ಮಾಡೋದು. ಕಷ್ಟದಲ್ಲಿ ಬೇಕಷ್ಟೇ, ನೀವು ಹಾಳಕ್ಕೆ ಬೇಕಿಲ್ಲ. ಇಲ್ಲ, ನೀವು ಹೋರಾಟಗಾರ ಮಾಡ್ಕೊಂಡಿರ್ಬೇಕು ಹೊರತಾಗಿ ನಿಮ್ಮನ್ನೊಂದು ಪಕ್ಷ ಅಂತ ಪರಿಗಣಿಸಿಲ್ಲ ಅವರು. ಹೋರಾಟಗಾರರು ಆ ಲೆವೆಲ್ಗೆ ಜನ ಈಗ ಕೆಲಸ ಮಾಡೋದು ಹಾಗೆ ನೋಡಿ. ನಾನು ಇಷ್ಟು ವರ್ಷ 42 ವರ್ಷ ಆದರೂ ಒಂದು MLAಗೆ ನಾನು ಫೋನ್ ಮಾಡಿಲ್ಲ, ಒಂದು MLA ಕಡೆಯಿಂದ ಒಂದು ಸಹಾಯ ತೊಗೊಂಡಿಲ್ಲ, ಒಮ್ಮೆ MLA ಸಹಾಯನೂ ಮಾಡಿಲ್ಲ. ಅಂದ್ರೆ ನನಗೇನು ಮಾಡೋದು ಅವಶ್ಯಕತೆ ಇಲ್ಲ. ಈ ಜನರಿಗೆ MLAಗೂ ಸಂಪರ್ಕನೇ ಇಲ್ಲ ಸರ್. ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಈ MLAಗಳು MP ಗಳನ್ನ ಭೇಟಿ ಆಗ್ಬೇಕಂದ್ರೆ ನೀವು ಒಂಥರ ಅದ್ಭುತನೇ, ಐಶ್ವರ್ಯ. ನಮ್ಮ ಜನನು ಹಾಗೆ. ಟ್ರಂಪ್ ಭೇಟಿ